ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೇಲಿ ತುಂಬ ದಿನ ಆದಮೇಲೆ ಎಲ್ಲರೂ ಇಷ್ಟಪಟ್ಟು ರವೆ ಉಂಡೆ ಮಾಡ್ತಾ ಇದ್ದೀನಿ. ಈ ರವೆ ಉಂಡೆ ಯಾಕೆ ನೆನಪಾಯಿತು ಅಂದರೆ ಫೇಸ್ಬುಕ್ಕು ಇನ್ಸ್ಟಾ ರೀಲ್ಸಲ್ಲೆಲ್ಲ ಈಗ ರವೆ ಉಂಡೆನೇ ಟ್ರೆಂಡಿಂಗಾಗಿ ಓಡ್ತಿದೆ ಅಂತ ಹೇಳ್ಬೋದು. ಹಾಗಾಗಿ ರವೆ ಉಂಡೆ ರೀಲಲ್ಲಿ ನೋಡಿ ನೆನಪಾಗಿ ಮನೆಯವರೆಲ್ರಿಗೂ ಮಾಡಿಕೊಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಒಂದು ದೊಡ್ಡ ಪಾತ್ರೆಗೆ 2 ಲೋಟ ಚಿರೋಟಿ ರವೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಚಿರೋಟಿ ರವೆ ಬೇಡ, ನಾವು ಬಾಂಬೆ ರವೆಯಲ್ಲೇ ಮಾಡ್ತೀನಿ ಅಂದರೆ ಅದರಲ್ಲೂ ಮಾಡ್ಬೋದು, ಚೆನ್ನಾಗಿರುತ್ತೆ. ಯಾವಾಗಲೂ ಅಷ್ಟೇ, ರವೆನ ದೊಡ್ಡ ಪಾತ್ರೆಯಲ್ಲಿ ಹಾಕಿ ಹುರಿದ್ರೆ ಬೇಗನೂ ಹುರ್ಕೋಬೋದು, ರವೆ ಕೂಡ ಕೆಂಪಗೆ ಹುರ್ಕೋಬೋದು. ನಾನಿಲ್ಲಿ ಒಂದು 5ರಿಂದ 8 ನಿಮಿಷ ಕಂಟಿನ್ಯೂಸ್ ಆಗಿ ರವೆನ ಹುರ್ಕೊಂಡಿದ್ದೀನಿ. ರವೆ ಫುಲ್ಲು ಕೆಂಪಗಾಗೋವರೆಗೂ ಹುರ್ಕೊಂಡ್ರೆ ರವೆ ಉಂಡೆ ಕೂಡ ಬೇಗ ಕೆಡೋದಿಲ್ಲ. ರವೆ ಹುರ್ಕೊಂಡ್ಮೇಲೆ ರವೆ ಬಿಸಿ ಇರೋವಾಗಲೇ ಸಕ್ಕರೆನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 1 ಲೋಟ ರವೆಗೆ 3/4 ಲೋಟ ಸಕ್ಕರೆನ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ 2 ಲೋಟ ರವೆಗೆ 1.5 ಗ್ಲಾಸಷ್ಟು ಸಕ್ಕರೆನ ಸೇರಿಸ್ಕೊಂಡು ಮತ್ತೆ ಅದೇ ಫ್ಲೇಮ್ನಲ್ಲಿ ಅಂದರೆ ಮೀಡಿಯಮ್ ಫ್ಲೇಮ್ನಲ್ಲಿ ಹುರ್ಕೊತಾ ಇದ್ದೀನಿ. ಸಕ್ಕರೆ ಎಲ್ಲ ಒಂದು ಸ್ವಲ್ಪ ಮೆಲ್ಟ್ ಆಗ್ತಿದೆ ಅನ್ನೋವರೆಗೂ ಹುರ್ಕೋಬೇಕು. ಅಂದರೆ ಒಂದು 4ರಿಂದ 5 ನಿಮಿಷ ಟೈಮ್ ತೊಗೊಳುತ್ತೆ. ಸಕ್ಕರೆ ಲೈಟಾಗಿ ಮೆಲ್ಟ್ ಆಗ್ತಿದೆ ಅನ್ನೋವಾಗ ಅರ್ಧ ಕಪ್ಪಷ್ಟು ತುರಿದಿರೋ ಕೊಬ್ಬರಿನ ಕೂಡ ಇದೇ ಮಿಶ್ರಣಕ್ಕೆ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ತುಪ್ಪದಲ್ಲಿ ಹುರಿದಿರೋ ದ್ರಾಕ್ಷಿ ಗೋಡಂಬಿನ ಕೂಡ ಸೇರಿಸ್ಕೊತಾ ಇದ್ದೀನಿ. 2 ಲೋಟ ರವೆಗೆ ನಾನಿಲ್ಲಿ ಒಂದು 6 ಸ್ಪೂನಷ್ಟು ತುಪ್ಪನ ದ್ರಾಕ್ಷಿ ಗೋಡಂಬಿನ ಕರೆದು ಒಟ್ಟಿಗೆ ಯೂಸ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಮತ್ತೊಂದು 2 ನಿಮಿಷ ಹೀಗೇನೆ ಮೀಡಿಯಮ್ ಫ್ಲೇಮ್ನಲ್ಲಿ ಕಂಟಿನ್ಯೂಸ್ ಆಗಿ ಹುರ್ಕೊಂಡು ಫೈನಲ್ ಆಗಿ ಕಾದಿರೋ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಕಾದಿರೋ ಹಾಲನ್ನು ಅಷ್ಟೇ ಇಲ್ಲಿ ಅಳತೆ ರೂಪದಲ್ಲೇ ತೊಗೋಬೇಕು. ಹೇಗೆ ಅಂತೀರಾ, ನಾನಿಲ್ಲಿ 1 ಲೋಟ ರವೆಗೆ 4 ಸ್ಪೂನ್ ಹಾಲನ್ನು ತೊಗೊಂಡಿದ್ದೀನಿ. ಅಂದರೆ 2 ಲೋಟ ರವೆಗೆ 8 ಸ್ಪೂನಷ್ಟು ಹಾಲನ್ನು ಚೆನ್ನಾಗಿ ಬಿಸಿ ಮಾಡಿ ಕಾಯಿಸ್ಕೊಂಡು ಅದು ಬಿಸಿ ಇರೋವಾಗಲೇ ರವೆ ಮಿಶ್ರಣಕ್ಕೆ ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡಿ ಉಂಡೆ ಕಟ್ಟೋಕ್ಕೆ ಶುರು ಮಾಡಿದೆ. ರವೆ ಉಂಡೆ ಮಿಶ್ರಣ ಬಿಸಿ ಇದ್ದಾಗ ಉಂಡೆ ಕಟ್ಟಕ್ಕೆ ಆಗದೆ ಇರೋರು ರವೆ ಎಲ್ಲ ತಣ್ಣಗಾದ್ಮೇಲೆ ಉಂಡೆ ಕಟ್ಕೋಬೋದು. ಆವಾಗ ರವೆ ಹುರಿದಿರೋದೆಲ್ಲ ಗಟ್ಟಿಯಾಗಿದೆ ಅಂತ ಅನಿಸಿದ್ರೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಚೆನ್ನಾಗಿ ಮರಳಿಸ್ಬಿಟ್ಟು ಈ ಮಿಶ್ರಣಕ್ಕೆ ಸೇರಿಸ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಉಂಡೆ ಕಟ್ಟಿದ್ರೆ ಈ ಥರ ಸಾಫ್ಟಾಗಿ ಚೆನ್ನಾಗಿ ಉಂಡೆ ಬರುತ್ತೆ. 2 ಪಾವು ರವೆ ತೊಗೊಂಡು ಒಂದು 25ರಿಂದ 30 ರವೆ ಉಂಡೆ ಕಟ್ಟಿದ್ದೀನಿ ಅಂತ ಅನ್ಕೋಬೋದು. ನಮ್ಮನೇಲೂ ರವೆ ಉಂಡೆನ ಎಲ್ಲರೂ ಇಷ್ಟಪಟ್ಟು ತಿಂದರು. ರೆಸಿಪಿ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.